ಹಾಯ್ ನಮಸ್ತೆ. ಯಜಮಾನ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಬನ್ನಿ. ಅಜ್ಜಿಗೆ 10 ದಿನದಲ್ಲಿ ಅವಳನ್ನ ಈ ಮನೆಯಿಂದ ಕಳಿಸ್ತೀವಿ ಅಂತ ಮಾತು ಕೊಟ್ಟಿದ್ವಿ, ಅದನ್ನ ನೀನ್ ಮರ್ತ್ಬಿಟ್ಯಾ? ವಿಷಯ ಬಿಡು. ಇವತ್ತು ಅವಳು ಮನೆಯಿಂದ ಹೋಗಿಲ್ಲ ಅಂತ ಅಂದಿದ್ರೆ ಅನಿತಾ ಅವ್ರ ಮನೆಯವರ ರಿಯಾಕ್ಷನ್ ಹೇಗಿರ್ತಿತ್ತು ಅಂತ ನೀನು ಇಮ್ಯಾಜಿನೇಷನ್ ಕೂಡ ಮಾಡಿದ್ಯಾ? ತೆತ್ತಿದ್ರೆ ಮನೆ ಮಗನಾಗಿ ಮನೇನ ಹೇಗ್ ಉಳಿಸ್ಕೋಬೇಕು ಅಂತ ನನಗೆ ಗೊತ್ತು ಅಂತ ಹೇಳ್ತಿದ್ದೆ. ನೀನೇನ್ ಮಾಡ್ದೆ ಹೇಳ್ಬೇಕು ಅಂದ್ರೆ ನಿನ್ನ ಜಾಗದಲ್ಲಿ ನಾನ್ ನಿಂತು ಅವಳನ್ನ ಮನೆಯಿಂದ ಓಡಿಸಿದೀನಿ. ಮಗನಾಗಿ ನೀನ್ ಮಾಡ್ಬೇಕಾಗಿದ್ ಕೆಲ್ಸನ ನಾನ್ ಮಾಡಿದೀನಿ. ನೋಡಿದ್ರೆ ನಾನ್ ಮಾಡಿರೋ ಕೆಲ್ಸಕ್ಕೆ ಸೂಪರ್ ಪಲ್ಲವಿ ಅಂತ ನೀನ್ ಹೇಳ್ಬೇಕಿತ್ತು, ಅವಳನ್ನ ಕಳಿಸ್ಬೇಕಿತ್ತು. ಆದ್ರೆ ಆ ಕೆಲ್ಸನ ನಾನ್ ಮಾಡಿದೀನಿ. ಮಾಡಿರೋ ಕೆಲ್ಸಕ್ಕೆ ಅಪ್ರಿಶಿಯೇಟ್ ಮಾಡ್ತೀಯಾ ಅಂತ ಅಂದ್ರೆ ನೀನ್ ನೋಡಿದ್ರೆ ಚೀತು ಅಂತ ಹೇಳ್ತಾ ಇದೀಯಾ? ಪಲ್ಲವಿ ರಾಘು ಹೇಳಿದಕ್ಕೆ, ರಾಘು ನೀನ್ ಹೇಳಿದ್ದು ಸರಿನೇ ಇರ್ಬೋದು ಪಲ್ಲವಿ, ಅದಕ್ಕೊಂದು ರೀತಿ ನೀತಿ ಮನುಷ್ಯತ್ವ ಅಂತ ಇರುತ್ತೆ ತಾನೆ. ರಾಘು ಹೇಳಿದಕ್ಕೆ ಪಲ್ಲವಿ ಅದ್ ಹಾಗಲ್ಲ ಅಣ್ಣ ಅಂತ ಹೇಳ್ತಾ ಇರುವಾಗ್ಲೇನೆ ಅಜ್ಜಿ ಇಬ್ರು ಸುಮ್ನೆ ಇರ್ತೀರಾ? ಉದ್ದೇಶ ಅವಳನ್ನ ಮನೆಯಿಂದ ಹೊರಗಾಕೋದಾಗಿತ್ತು, ಆದ್ರೆ ಬಂದ್ ಹಿರಿಯರಿಗೆ ನೋವು ಕೊಡಬಾರ್ದಿತ್ತು. ಉದ್ದೇಶದ ಈಡೇರಿಕೆಗೆ ನಾವು ಬೇರೆ ದಾರಿನಲ್ಲೇ ಹೋಗ್ಬೇಕಿತ್ತು ಅಂತ ಅನ್ನಿಸ್ತಾ ಇದೆ. ಆಗಿದ್ದು ಆಗೋಯ್ತು. ಇದನ್ನೇ ಇನ್ನ ಮುಂದೆ ಇಟ್ಕೊಂಡು ಮಾತಾಡೋದ್ ಬೇಡ. ಇದನ್ನ ಸರಿ ಮಾಡಕ್ ಆಗೋದಿಲ್ಲ ಅಂದ್ಮೇಲೆ ಈ ಮನಸ್ತಾಪ ಬೇಡ, ಸುಮ್ನೆ ಇರಿ. ಹೇಳಿದ್ದಕ್ಕೆ ರಾಘು ಅಲ್ಲ ಅಜ್ಜಿ ಅದು ಇವ್ರು ಅಂತ ಹೇಳಕ್ ಹೋಗ್ತಾನೆ. ಅದಕ್ಕೆ ಅಜ್ಜಿ ಇವಾಗ ಬೇಡ ನಿಲ್ಸಿ ಅಂತ ಹೇಳ್ತಾ ಇದ್ದೀನಿ ಅಲ್ವಾ, ಮಾಡಿದ್ದು ಸರಿ ಇಲ್ಲ, ಹಾಗಂತ ಅವಳಿಗೆ ಶಿಕ್ಷೆ ಕೊಡಕ್ ಆಗೋದಿಲ್ಲ. ಇದನ್ನ ಮರ್ತು ಸುಮ್ನೆ ಇದ್ಬಿಡಿ. ಅವಳಿಂದ ಈ ಮನೆಯಲ್ಲಿ ನೆಮ್ಮದಿ ಹಾಳಾಗಿತ್ತು, ಹಾಗಂತ ಅದೇ ಇವಾಗ ಕಂಟಿನ್ಯೂ ಆಗೋದ್ ಬೇಡ. ಮುಂದೆ ಯಾವುದೇ ಕಾರಣಕ್ಕೂ ಅವಳ ವಿಷಯ ಈ ಮನೆಯಲ್ಲಿ ಬರೋದ್ ಬೇಡ. ಅಜ್ಜಿ ಎಲ್ರಿಗೂ ವಾರ್ನ್ ಮಾಡ್ತಾರೆ. ಸಂಪತ್ ಅವರು ತುಂಬಾನೇ ಬೇಜಾರಾಗಿ ಝಾನ್ಸಿ ಅವ್ರ ಮನೆಯಿಂದ ಬಂದಿದ್ದೇನೆ ಸೋಫಾ ಮೇಲೆ ಕುತ್ಕೊಳ್ಳೋಕೆ ಅಂತ ಹೋಗ್ತಾರೆ. ಅವಾಗ ನಾಗಾರ್ಜುನ್, ಮಾವ ಝಾನ್ಸಿನ ನೋಡಿದ್ರ? ಆ ಮನೆಯಲ್ಲಿ ಅವಳು ಖುಷಿಯಾಗಿದ್ದಾಳ? ಹೇಗಿದ್ದಾಳೆ ಮಾವ, ಏನಂದ್ಲು ಮಾವ ಅಂತ ಅಂದ್ಬಿಟ್ಟು ಕೇಳ್ತಾ ಹೋಗ್ತಾರೆ. ಆದ್ರೆ ಸಂಪತ್ ಅವರು ಏನು ಮಾತಾಡೋದಿಲ್ಲ. ಅದಕ್ಕೆ ನಾಗಾರ್ಜುನ್, ಯಾಕೆ ಮಾವ ಏನು ಮಾತಾಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಕೇಳ್ತಾನೆ. ನಾಗಾರ್ಜುನ್ ತುಳಸಿ ಹತ್ರ, ಯಾಕೆ ತುಳಸಿ ನಾನು ಇಷ್ಟೊಂದು ಮಾತಾಡಿದ್ರು ಮಾವ ಏನು ಮಾತಾಡ್ತಾ ಇಲ್ಲ ಅಂತ ಕೇಳಿದ್ದಕ್ಕೆ ತುಳಸಿ, ನಾಗಾರ್ಜುನ್ ಸ್ವಲ್ಪ ಹೊತ್ತು ನೀನ್ ಸುಮ್ನೆ ಇರ್ತೀಯಾ, ಸ್ವಲ್ಪ ನೀರ್ ತಕೊಂಡ್ ಬಾ ಅಂತ ಅಂದ್ಬಿಟ್ಟು ತುಳಸಿ ಕರಿತಾಳೆ ಮಲ್ಲಿನ. ಆವಾಗ ಸಂಪತ್ ಅವ್ರಿಗೆ ಅಲ್ಲಿ ಹೇಳಿದ್ದೆಲ್ಲ ನೆನಪಾಗ್ತಾ ಇರುತ್ತೆ. ಪಲ್ಲವಿ ಇವಳು ಮದ್ವೆ ಆಗಿದ್ದು ಒಂದು ನಾಟಕದ ಮದ್ವೆ, ಜಸ್ಟ್ ಒಂದು 30 ದಿನದ ಕಾಂಟ್ರಾಕ್ಟ್ ಮದ್ವೆ. 30 ದಿನಕ್ಕೆ ಒಬ್ಬ ಗಂಡ ಬೇಕಿತ್ತು. ಅವಳು ಕಣ್ಣಿಗೆ ಬಿದ್ದಿದ್ದೆ ನಮ್ಮ ಅಣ್ಣ. ಆಗುವಾಗ ನಿಮ್ಗೆ ಸುಳ್ಳು ಹೇಳಿದ್ಲಲ್ಲ, ಆ ಕಾರಣಕ್ಕೋಸ್ಕರ ಅವಳು ಇಷ್ಟೆಲ್ಲ ನಾಟಕ ಮಾಡ್ತಿದ್ದಾಳೆ. ಝಾನ್ಸಿ ಹೇಳಿದ್ದು ನೆನಪಾಗುತ್ತೆ, ನಾನು ರಾಘುನ ಮದ್ವೆ ಆಗಿದ್ದು ಜಸ್ಟ್ ಒಂದು ಕಾಂಟ್ರಾಕ್ಟ್ ಮದ್ವೆ. ಹೇಳಿದ ಅಷ್ಟು ವಿಷಯನೂ ಸತ್ಯ ಅತ್ತೆ. ಝಾನ್ಸಿ ಹೇಳಿದ್ ಕೂಡ ಸಂಪತ್ ಅವ್ರಿಗೆ ನೆನಪಾಗುತ್ತೆ. ಅವ್ರಿಗೆ ತುಂಬಾನೇ ನೋವಾಗ್ತಾ ಇರುತ್ತೆ, ತುಂಬಾನೇ ನೋವು ಅನುಭವಿಸ್ತಾ ಇರ್ತಾರೆ. ತುಳಸಿ, ಅಪ್ಪ ನೀವು ಬೇಜಾರ್ ಮಾಡ್ಕೋಬೇಡಿ ಅಪ್ಪ, ಯಾವನೋ ಏನೋ ಹೇಳ್ದ ಅಂತ ಅಂದ್ಬಿಟ್ಟು ಅದಕ್ಕೆ ನೀವು ಬೇಜಾರ್ ಮಾಡ್ಕೊಂಡು ಕುತ್ಕೊಳ್ಳೋದಾ? ಪ್ಲೀಸ್ ಅಪ್ಪ ಮಾತಾಡಿ ಅಪ್ಪ, ಹೀಗಿದ್ರೆ ನನ್ಗೆ ಎಷ್ಟು ಗಾಬರಿ ಆಗುತ್ತೆ ಗೊತ್ತಾ, ಪ್ಲೀಸ್ ಅಪ್ಪ ಏನಾದ್ರೂ ಮಾತಾಡಿ. ಮಲ್ಲಿ ನೀರ್ ತಗೊಂಡ್ ಬರಕ್ ಇಷ್ಟೊತ್ತಾ, ಬೇಗ ತಗೊಂಡ್ ಬಾ. ತುಳಸಿ ಹೇಳಿದ್ಮೇಲೆ ಮಲ್ಲಿ ಅಲ್ಲಿಂದ ನೀರ್ ತಗೊಂಡ್ ಬರ್ತಾಳೆ. ಆ ನೀರ್ನ ಕುಡ್ಸೋಕ್ ಹೋಗ್ತಾಳೆ ತುಳಸಿ. ಅವಾಗ ಸಂಪತ್ ಕುಮಾರ್ ಅವರು ನೀರ್ ಬೇಡ ಅಂತ ಅಂದ್ಬಿಟ್ಟು ಕೈನ ತಳ್ಳಿ ಅಲ್ಲಿಂದ ಹೊರಟ್ಬಿಡ್ತಾರೆ ರೂಮ್ ಕಡೆ. ಆವಾಗ ತುಳಸಿ ಎಲ್ಲ, ಅಪ್ಪ ಅಪ್ಪ ನಿಂತ್ಕೊಳ್ಳಿ ಪ್ಲೀಸ್, ನಿಂತ್ಕೊಳ್ಳಿ, ಇದನ್ನ ನಾವು ಸಾಲ್ವ್ ಮಾಡ್ಬೋದು, ಪ್ಲೀಸ್ ಡ್ಯಾಡ್ ನಿಂತ್ಕೊಳ್ಳಿ ಡ್ಯಾಡ್ ಅಂತ ತುಳಸಿ ಹಿಂದೆಯಿಂದ ಬರ್ತಾ ಇರ್ತಾಳೆ. ಎಲ್ರೂ ಹಿಂದೆಯಿಂದ ಬರ್ತಾರೆ. ಆದ್ರೆ ಸಂಪತ್ ಕುಮಾರ್ ಅವರು ಅವ್ರ ಮಾತು ಕೇಳಿಸ್ಕೊಳ್ದೇನೆ ಮೇಲಿಂದ ಬಂದು ರೂಮ್ ಒಳಗಡೆ ಹೋಗ್ಬಿಡ್ತಾರೆ. ಡೋರ್ನ ಲಾಕ್ ಮಾಡ್ಕೊಂತಾರೆ. ಅವಾಗ ತುಳಸಿ ಹಿಂದೆಯಿಂದ ಬಂದು, ಅಪ್ಪ ಪ್ಲೀಸ್ ಅಪ್ಪ ಬಾಗ್ಲು ತೆಗೀರಿ ಅಪ್ಪ, ನನ್ನ ಮಾತು ಕೇಳಿ ಅಪ್ಪ, ಪ್ಲೀಸ್ ಅಪ್ಪ ನಮ್ಮ ಮಾತನ್ನ ಕೇಳಿ ಅಪ್ಪ, ಇದನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದಪ್ಪ ಅಂತ ಎಷ್ಟು ಹೇಳಿದ್ರು ಅವ್ರ ಬಾಗ್ಲು ತೆಗಿಯಲ್ಲ. ಮಾತಾಡೋವಷ್ಟು ಮಾತಾಡ್ಬಿಟ್ಟು ಈ ಕಡೆ ತಿರ್ಕೊಂಡು ಕಣ್ಣೀರ್ನ ಒರೆಸ್ತಾಳೆ. ಆವಾಗ ನಾಗಾರ್ಜುನ್ ಅವ್ರಿಗೆ ಶಾಕ್ ಆಗುತ್ತೆ, ಪ್ರಣವ್ಗೆ ಖುಷಿ ಆಗುತ್ತೆ. ಹೇಗೆ ನನ್ನ ಡ್ರಾಮಾ ಅನ್ನೋ ತರ ರಿಯಾಕ್ಟ್ ಮಾಡ್ತಾಳೆ. ಪ್ರಣವ್ಗೆ ತುಂಬಾನೇ ಖುಷಿ ಆಗುತ್ತೆ. ನಿಮ್ ನಾಟಕ ಸೂಪರ್ ಅಮ್ಮ ಅಂತ ಮನ್ಸಲ್ಲೇ ಅನ್ಕೊಂತಾ ಇರ್ತಾನೆ. ನಾಗಾರ್ಜುನ್ ಅವ್ರಿಗೆ ಮಾತ್ರ ತುಂಬಾನೇ ಬೇಜಾರಾಗುತ್ತೆ, ಇವಳು ಯಾಕೆ ಈ ತರ ನಡ್ಕೊಂತಾಳೆ ಅಂತ. ಆದ್ರೆ ಪ್ರಣವ್ ಮತ್ತೆ ತುಳಸಿ ಇಬ್ರು ತುಂಬಾನೇ ಖುಷಿ ಪಡ್ತಾರೆ. ಝಾನ್ಸಿಗೆ ದಿಕ್ಕೆ ಕಾಣದೇ ಇರೋ ತರ ಇರುತ್ತೆ. ರೋಡ್ ನಲ್ಲಿ ನಡ್ಕೊಂಡ್ ಬರ್ತಾ ಇರ್ತಾಳೆ. ತಾತ ಬೇರೆ ಮುನ್ಸ್ಕೊಂಡ್ ಹೋಗಿರ್ತಾರೆ. ಹಾಗೇನೆ ಅವ್ರ ಮನೆಯಲ್ಲಿ ಮಾತಾಡಿದ್ದೆಲ್ಲ ಅವಳಿಗೆ ನೆನಪಾಗ್ತಾ ಇರುತ್ತೆ. ಇನ್ನೇನ್ ಮಾಡೋದು, ನನ್ಗೆ ಇನ್ಯಾರ ದಿಕ್ಕು ಅನ್ನೋ ತರ ತುಂಬಾನೇ ಬೇಜಾರಿಂದ ನಡ್ಕೊಂಡ್ ಬರ್ತಾ ಇರ್ತಾಳೆ. ಇಲ್ಲಿ ತರುಣ ಮತ್ತೆ ರಾಘು ಇಬ್ರು ಮೀಟ್ ಮಾಡಿರ್ತಾರೆ. ಆಗ ತರುಣ, ಕಣೋ ಅಂತೂ ನೀನು ನಿಮ್ಮ ಮನೆಯವರು ಎಲ್ಲರೂ ಸೇರಿಸ್ಕೊಂಡು ಬೇಕಾಗಿದ್ದನ್ನ ಸಾಧಿಸ್ಬಿಟ್ರಿ ಅಲ್ಲ, ಇವತ್ತು ನಿನ್ ಬಗ್ಗೆ ನನ್ಗೆ ಗ್ರೇಟ್ ಹೆಮ್ಮೆ ಅಂತ ಅನ್ನಿಸ್ತಾ ಇದೆ. ಹೋಗೋ ಹೋಗೋ ಒಂದ್ ಬಿಂದಿಗೆ ಹಾಲು ಕುಡಿ ಹೋಗೋ. ನಿನ್ಗೆ ಮಾತ್ ತಪ್ಪದ ಮಗ ಅನ್ನೋ ಟೈಟಲ್ ಜೊತೆಗೆ ಅದನ್ನ ಉಳಿಸ್ಕೊಳ್ಳೋದಕ್ಕೆ ತನ್ನ ಜೀವನನೇ ತ್ಯಾಗ ಮಾಡಿದ ಮಹಾನ್ ಭಾವ ಅಂತ ನಿನ್ಗೆ ಎಲ್ರು ಹೊಗಳುತ್ತಾರೆ. ಹೇಳಿದ್ದಕ್ಕೆ ರಾಘು, ಅಲ್ಲ ಕಣೋ, ಮೀನ್ಗೆ ನೀರೇ ಉರಿ ಆದ್ರೆ ಅದ್ ಹೇಗೋ ನೆಮ್ಮದಿಯಾಗಿ ಇರಕ್ಕಾಗುತ್ತೆ. ಇರೋ ಕೈಗೆ ಪ್ರಸಾದ ಅನ್ನೋ ರೀತಿ ಇರೋ ಕೈಗೆ ಪಾಪ. ಮಾತಾಡಿದ್ರು ಮಾತಾಡದೇ ಇದ್ರು ಅದೇ ತಾನೇ ಸತ್ಯ ತಾನೇ. ನಿನ್ಗೂ ನಿಮ್ಮ ಮನೆಯವ್ರಿಗೂ
ಇಲ್ಲಿವರೆಗೂ ಬೇಕಾಗಿದ್ದು? ಹೋಗು ಅನಿತಾ ಹೇಗಿದ್ರು ನೀನ್ ತಾಳಿ ಕಟ್ತಿ ಅಂತ ಕಾಯ್ತಾ ಇರ್ತಾಳೆ. ಹಾಗೆ ನಿಮ್ ಮನೆಯವರು ಹೇಗಿದ್ರು ತುದಿಗಾಲಲ್ಲಿ ನಿಂತಿರ್ತಾರೆ. ತಾಳಿ ಕಟ್ಬಿಟ್ಟು ಫುಲ್ ಖುಷಿಯಾಗಿರು, ಹೋಗು. ತರುಣ ರಾಘುಗೆ ಹೇಳಿದ್ದೇನೆ ಮುನ್ಸ್ಕೊಂಡು ಈ ಕಡೆ ತಿರ್ಕೊಂಡು ನಿಂತ್ಕೊಂತಾನೆ. ರಾಘು ಬಂದು, ತರುಣ, ನೀನು ಒಬ್ಬ ಫ್ರೆಂಡ್ ಆಗಿ ನನ್ನನ್ನ ಅರ್ಥ ಮಾಡ್ಕೊಂಡಿರೋದು ಇಷ್ಟೇ ಏನೋ? ತರುಣ, ಲೋ ರಾಘು, ನಾನು ಇಷ್ಟ ದಿನ ನಿನ್ ವ್ಯಕ್ತಿತ್ವನ ತಪ್ಪಾಗಿ ಅರ್ಥ ಮಾಡ್ಕೊಬಿಟ್ಟಿದ್ದೆ. ಆದ್ರೆ ಇವತ್ತು ನೀನೇನು, ನಿನ್ ವ್ಯಕ್ತಿತ್ವ ಏನು ಅನ್ನೋದನ್ನ ಸರಿಯಾಗಿ ನನ್ಗೆ ಅರ್ಥ ಮಾಡ್ಸಿದ್ಯಾ. ತರುಣ, ನನ್ ಪರಿಸ್ಥಿತಿನೂ ಸ್ವಲ್ಪ ಅರ್ಥ ಮಾಡ್ಕೊ. ನಾನು ಟೋಟಲಿ ಹೆಲ್ಪ್ಲೆಸ್. ಮೇಡಮ್ ನೊಂದ್ಕೊಂಡು ಮನೆ ಬಿಟ್ಟು ಹೊರಗೆ ಹೋಗ್ಬೇಕಾರೆ ನನ್ನ ಎದೆಗೆ ಯಾರು ತಗೊಂಡು ಚಾಕು ತಗೊಂಡು ಚುಚ್ಚಿದಂಗ ಆಗ್ತಾ ಇತ್ತು ಅಂತ ಹೇಳಿದ್ದಕ್ಕೆ ತರುಣಂಗೆ ನಗು ಬರುತ್ತೆ. ಆಹಾಹಾ ಅಂತ ನಗ್ತಾನೆ. ಕೆಟ್ಟ ವ್ಯಕ್ತಿ ಮಾತಿಗಿನ್ನ ಒಬ್ಬ ದೊಡ್ಡ ಮೇಧಾವಿ ಮೌನ ತುಂಬಾ ಕೆಟ್ಟದ್ದು ಅಂತ ಕೇಳಿದ್ದೆ. ನಾನು ಇವತ್ ನೋಡ್ದೆ ಅಂತ ತರುಣ ಹೇಳಿದ್ದಕ್ಕೆ ರಾಘು, ಗೊತ್ತು ಕಣೋ, ಅವ್ರು ಮಾತಾಡಿದ್ದು ನಡ್ಕೊಂಡ್ ರೀತಿ ಎಲ್ಲ ತಪ್ಪು ಅಂತ ನನಗ್ ಚೆನ್ನಾಗ್ ಗೊತ್ತು ತರುಣ. ಅಷ್ಟೆಲ್ಲ ನೋವು ಕೊಟ್ಟು ಅವ್ರನ್ನ ಮನೆ ಬಿಟ್ಟು ಆಚೆ ಕಳ್ಸೋ ಅವಶ್ಯಕತೆ ಇರ್ಲಿಲ್ಲ. ಝಾನ್ಸಿ ಮೇಡಮ್ ಮತ್ತೆ ಅವ್ರ ತಾತ ಎಷ್ಟು ನೊಂದ್ಕೊಂಡು ಹೋದ್ರು ಗೊತ್ತಾ? ನಮ್ಮ ಮನೆಯವರು ರಾಕ್ಷಸತನ ತೋರಿಸ್ಬಿಟ್ರು. ನಮ್ಮ ಮನೆಯವರು ಒಂದೊಂದ್ಸಲ ಈ ಮನುಷ್ಯತ್ವನ ಬಿಟ್ಟು ಬಿಹೇವ್ ಮಾಡ್ತಾರೆ ಅನ್ನೋದೇ ಗೊತ್ತಾಗಲ್ಲ. ರಾಘು ಹೇಳಿದಕ್ಕೆ ತರುಣ, ಹಾಗಾದ್ರೆ ಮನುಷ್ಯತ್ವ ಇರೋ ನೀವೇನ್ ಮಾಡಿದ್ರು? ತರುಣ ಹೇಳಿದಕ್ಕೆ ರಾಘು, ತರುಣ, ನನ್ಗೆ ಬೇರೆ ದಾರಿನೇ ಇರ್ಲಿಲ್ಲ ತರುಣ. ಹಾಗಂತ ನಾನು ನಮ್ಮ ಮನೆಯವ್ರನ್ನ ಸಮರ್ಥನೆ ಮಾಡ್ಕೊಂತ ಇಲ್ಲ. ಸ್ವಂತ ಬುದ್ಧಿ ಇದ್ರೆ ಕಲ್ಗೂ ಜೀವ ಕೊಡ್ಬಹುದು. ಬುದ್ಧಿ ಇಲ್ಲ ಅಂದ್ರೆ ಸೂರ್ಯನ ಬೆಳಕಲ್ಲೂ ಕತ್ಲೇನೆ ಕಣೋ. ನೀನು ನಿಮ್ ಮನೆಯವರು ಬಯಸ್ದಂಗೆ ಆಗಿದ್ಯಲ್ಲ. ಝಾನ್ಸಿ ಮೇಡಮ್ ಹೇಗಿದ್ರು ಮನೆಯಿಂದ ಹೊರಗೆ ಹೋಗಿದ್ದಾರಲ್ಲ, ಅದನ್ನೆಲ್ಲ ಬಿಟ್ಟ ಹಾಕೋ. ತರುಣ ಹೇಳಿದಕ್ಕೆ ರಾಘು ಫೀಲ್ ಮಾಡ್ಕೊಂಡು, ಪ್ಲೀಸ್ ತರುಣ, ಇವಾಗ ಆಗ್ಲೇ ತುಂಬಾನೇ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ಅದಕ್ಕೋಸ್ಕರ ಇನ್ನೊಂದ್ಸಲ ನೀನು ಪಶ್ಚಾತ್ತಾಪ ಪಡೋ ತರ ಮಾಡ್ಬೇಡ. ಅಲ್ಲಿ ಏನಾಗಿದೆಯೋ ಹೇಗಾಗಿದೆಯೋ ಅಂತ ಪರ್ಕ ಪಡೋದ್ ಬಿಟ್ಟು ನಾನು ಇಲ್ಲಿ ಏನು ಮಾಡಕ್ ಆಗದೆ ಇರೋ ಪರಿಸ್ಥಿತಿನಲ್ಲಿ ಇದ್ದೀನಿ ತರುಣ. ಕಲ್ ಕಟ್ಕೊಂಡು ಈಜಕ್ಕೆ ಇಳ್ದಿರೋನು ಕಣೋ ನಾನು ತರುಣ. ಕುಟುಂಬದವರು ಸೇರ್ಸೋ ದಡಕ್ಕೆ ಹೋಗೋಕೆ ಸಿದ್ಧವಾಗಿದೆ. ಅದರಲ್ಲಿ ಝಾನ್ಸಿ ಮೇಡಮ್ ನ ದಡ ಸೇರ್ಸೋಕೆ ನನ್ನಿಂದ ಆಗುತ್ತಾ ತಾನೆ? ನನ್ನಿಂದ ಆಗೋದಕ್ಕೆ ಸಾಧ್ಯ ಇಲ್ಲ ತಾನೆ. ಮಾಡ್ಲಿ ಅಂತ ರಾಘು ತರುಣನ ಹತ್ರ ಹೇಳ್ಕೊಂಡು ತುಂಬಾನೇ ಬೇಜಾರ್ ಮಾಡ್ಕೊಂಡು ತುಂಬಾನೇ ನೊಂದ್ಕೊಂತಾ ಇರ್ತಾನೆ. ತುಳಸಿ ತುಂಬಾನೇ ಖುಷಿಯಿಂದ, ನಾನು ಗೆದ್ಬಿಟ್ಟೆ ನಾಗಾರ್ಜುನ್, ಯಾವಾಗ್ಲೂ ನಾನು ಅನ್ಕೊಂಡಿದ್ ಕೆಲ್ಸ ಯಾವ್ದೂ ಆಗಲ್ಲ, ಯಾವ್ದು ಫ್ಲಾಪ್ ಶೋ ಅಂತ ಅನ್ಬಿಟ್ಟು ರೇಗ್ಸಿ ನನ್ ಕಾಲ್ ಎಳಿತಾ ಇದ್ದೆ ಅಲ್ವಾ ನೀನು. ಆದ್ರೆ ನಾನಿವತ್ತು ಪ್ರೂವ್ ಮಾಡಿದೀನಿ, ಇವತ್ತು ಗೆದ್ದೆ, ನಾನು ಅನ್ಕೊಂಡಿದ್ದನ್ನ ಸಾಧಿಸ್ಬಿಟ್ಟೆ. ಹೇಳಿದ್ದಕ್ಕೆ ಅವಳ ಮಗಳು, ಮಾಮ್ ವಾಟ್ ಯು ಮೀನ್ ಅಂತ ಅಂದ್ಬಿಟ್ಟು ಕೇಳ್ತಾಳೆ. ಅದಕ್ಕೆ ತುಳಸಿ, ನಾನು ಯಾವ ಉದ್ದೇಶ ಇಟ್ಕೊಂಡು ಆ ಮನೆಗೆ ಕಾಲಿಟ್ನೋ ಈಡೇರ್ತು ಮಗಳೇ, ನಾನು ಅನ್ಕೊಂಡಿದ್ದು ಎಲ್ಲದೂ ಆಯ್ತು, ನಾನು ಗೆದ್ಬಿಟ್ಟೆ ಅಂತ ತುಳಸಿ ಹೇಳಿದ ತಕ್ಷಣ ನಾಗಾರ್ಜುನ್ ಅವ್ರಿಗೆ, ಏನಪ್ಪಾ ಇದು, ಇವಳು ಹೀಗೆ ಹೇಳ್ತಾ ಇದ್ದಾಳೆ, ಏನಾಗೋಯ್ತು ಅಂತ ಟೆನ್ಷನ್ ಆಗುತ್ತೆ. ಝಾನ್ಸಿ ಆಡ್ತಾ ಇದ್ದಿದ್ ನಾಟಕ ನಮ್ಮ ಅಪ್ಪನ್ಗೆ ಗೊತ್ತಾಯ್ತು. ತುಳಸಿ ಹೇಳಿದಕ್ಕೆ ಪ್ರಣವ್, ಅಷ್ಟೇ ಅಲ್ಲ, ಇವತ್ತು ಡ್ರಾಮಾ ಮಾಡೋದಕ್ಕೆ ಅದನ್ನೆಲ್ಲ ನಂಬಿಸೋದಕ್ಕೆ ಅಂತ ಹೊಸ ಡ್ರಾಮಾನೇ ಶುರು ಮಾಡಿದ್ಲು. ಆದ್ರೆ ಅದು ಯಾವುದು ಸಕ್ಸಸ್ ಆಗ್ಲಿಲ್ಲ. ಆದ್ರೆ ಅಲ್ಲಿ ಇಷ್ಟೆಲ್ಲ ಆಯ್ತು ಅಂತ ಅಲ್ಲೆಲ್ಲ ನಡೆದಿದ್ದನ್ನ ಹೇಳ್ತಾನೆ. ಅವಾಗ ತುಳಸಿ, ನಾನು ಇಷ್ಟು ದಿನ ಕೋಪದಿಂದ ಏನನ್ನ ಸಾಧಿಸಕ್ ಆಗ್ಲಿಲ್ವೋ ನಾನಿವತ್ತು ಎಮೋಷನಲ್ ಆಗಿ ಸಾಧಿಸ್ಬಿಟ್ಟೆ. ನಾಟಕಕ್ಕೆ ಇಷ್ಟೊಂದು ಶಕ್ತಿ ಇದೆ ಅಂತ ನನಗೆ ಮುಂಚೆನೆ ಗೊತ್ತಿದ್ರೆ ಈ ನಾಟಕನ ನಾನು ಯಾವತ್ತೋ ಮಾಡ್ಬಿಡ್ತಾ ಇದ್ದೆ. ತುಳಸಿ ಹೇಳಿದಕ್ಕೆ ನಾಗಾರ್ಜುನ್, ನೀನ್ ಹೇಳೋದೆಲ್ಲ ಸರಿ ತುಳಸಿ, ಆದ್ರೆ ಇನ್ನು ಝಾನ್ಸಿ ಮನೆಗೆ ಬಂದೇ ಇಲ್ವಲ್ಲ ಅಂತ ಹೇಳಿದ ತಕ್ಷಣ ತುಳಸಿ, ಈ ಮನೆಗೆ ಬಂದೇ ಬರ್ತಾಳೆ, ಅವಳು ಇಲ್ಲಿಗೆ ಬರ್ತಾಳೆ. ಇಷ್ಟೆಲ್ಲ ಆದ್ಮೇಲೂ ಅವಳು ಅಲ್ಲೇ ಇದ್ರೆ ಅವರೆಲ್ಲರೂ ಸೇರ್ಕೊಂಡು ಅವಳು ಕತ್ತು ಹಿಡಿದು ಆಚೆಗೆ ದಬ್ತಾರೆ. ಅವಳು ಈ ಮನೆಗೆ ಬರದೆ ಇನ್ನೆಲ್ಲೂ ಹೋಗಕ್ ಸಾಧ್ಯನೇ ಇಲ್ಲ, ಬಂದೇ ಬರ್ತಾಳೆ ಅಂತ ಹೇಳ್ತಿರುವಾಗ್ಲೇನೆ ಪ್ರಣವ್ ಕಣ್ಗೆ ಅಲ್ಲಿ ಝಾನ್ಸಿ ಬರ್ತಾ ಇರೋದು ಕಾಣಿಸುತ್ತೆ. ಅವಾಗ ಮಾಮ್, ಅಲ್ಲಿ ಝಾನ್ಸಿ ಬರ್ತಾ ಇದ್ದಾಳೆ ನೋಡಲ್ಲಿ ಅಂತ ಅಂದ್ಬಿಟ್ಟು ಅವ್ರ ಮಾಮ್ನ ಕರೆದ್ಬಿಟ್ಟು ತೋರಿಸ್ತಾನೆ. ಅವಾಗ ತುಳಸಿ ಅಲ್ಲಿಗೆ ಬಂದು ನೋಡ್ತಾಳೆ. ಎಸ್ ಪ್ರಣವ್, ಎಸ್, ಅವಳು ಇಲ್ಲಿಗೆ ಬಂದ್ಬಿಟ್ಲು, ಎಸ್, ನಾವು ಅನ್ಕೊಂಡಿದ್ದನ್ನ ಸಾಧಿಸೇ ಬಿಟ್ವಿ. ಇವತ್ತೊಂದು ಜಬರ್ದಸ್ತ್ ಎಮೋಷನಲ್ ಡ್ರಾಮಾನ ಶುರು ಮಾಡ್ಬೇಕು, ಬನ್ನಿ ಅಂತ ಅಂದ್ಬಿಟ್ಟು ಅಲ್ಲಿಂದ ತುಳಸಿ ಹೋಗ್ತಾ ಇರ್ತಾಳೆ. ಅಷ್ಟರೊಳಗಡೆ ಅವಳಿಗೇನೋ ನೆನಪಾಗುತ್ತೆ. ಆಮೇಲೆ ವಾಪಸ್ ಬಂದು, ನೋಡು ಪ್ರಣವ್, ಹೇಳೋದನ್ನ ಕರೆಕ್ಟ್ ಆಗಿ ಕೇಳಿಸ್ಕೊ, ಅವಳಿಗೆ ಎಮೋಷನಲಿ ಸಪೋರ್ಟಿವ್ ಆಗಿರ್ಬೇಕು, ಅವಳನ್ನ ತುಂಬಾನೇ ಕೇರ್ ಮಾಡ್ಬೇಕು, ಓಕೆ? ಅಂದ್ರೆ ಕಣ್ಣೀರೋರ್ಸ ಕೈನೇನೆ ಹೃದಯಕ್ಕೆ ಹತ್ರ ಆಗೋದು, ಕಮಾನ್ ಗೋ ಅಂತ ಪ್ರಣವ್ ಹೇಳಿದ್ದೇನೆ. ಅಲ್ಲಿಂದ ತುಳಸಿ ಹೋಗ್ತಾಳೆ ಅಲ್ಲಿ ಎಮೋಷನಲ್ ಡ್ರಾಮಾ ಮಾಡೋದಕ್ಕೆ ಅಂತ. ಮನೆಯವರೆಲ್ರು ಅವಳು ಹಿಂದೆನೆ ಹೋಗ್ತಾರೆ. ರಾಘು ಮತ್ತೆ ತರುಣ ಇಬ್ರು ಯೋಚನೆ ಮಾಡ್ತಾ ಕೂತಿರ್ತಾರೆ. ಅವಾಗ ಒಂದು ಫೋನ್ ಬರುತ್ತೆ. ಆ ಫೋನ್ ಅನಿತಂದಾಗಿರುತ್ತೆ. ಆದ್ರೆ ರಾಘು ಫೋನ್ನ ರಿಸೀವ್ ಮಾಡಲ್ಲ, ಕಟ್ ಮಾಡ್ತಾನೆ. ಮತ್ತೆ ಫೋನ್ ಬರ್ತಾನೆ ಇರುತ್ತೆ. ಆದರೆ ಅವನು ರಿಸೀವ್ ಮಾಡಲ್ಲ, ಕಟ್ ಮಾಡ್ತಾನೆ ಇರ್ತಾನೆ. ಆವಾಗ ರಾಘುಗೆ ತುಂಬಾನೇ ಕೋಪ ಬರುತ್ತೆ. ಮತ್ತೆ ಫೋನ್ ಬರ್ತಾ ಇರೋದು ನೋಡಿ ಅದನ್ನ ಬಿಸಾಡೋದಕ್ಕೆ ಹೋಗ್ತಾನೆ. ಋಣ, ಸಮಾಧಾನ ಮಾಡ್ಕೊಳ್ಳೋ, ಯಾಕೋ ಹೀಗೆ ಮಾಡ್ತಾ ಇದೀಯ ಅಂತ ಹೇಳಿದ್ದಕ್ಕೆ ರಾಘು ಸುಮ್ಮನೆ ಆಗ್ತಾನೆ. ಆದರೆ ಇಲ್ಲಿ ಅನಿತಾ, ಯಾಕೆ ನನ್ನ ಫೋನ್ ರಿಸೀವೇ ಮಾಡ್ತಾ ಇಲ್ವಲ್ಲ, ಮತ್ತೆ ಕಟ್ ಮಾಡ್ತಾ ಇದ್ದಾರಲ್ಲ, ಮತ್ತೆ ಟ್ರೈ ಮಾಡೋಣ ಅಂತ ಮತ್ತೆ ಫೋನ್ ಮಾಡ್ತಾಳೆ. ಆದರೆ ರಾಘು ಫೋನ್ ರಿಸೀವ್ ಮಾಡಲ್ಲ. ರಾಘು ಅವರು ಫೋನ್ನೇ ರಿಸೀವ್ ಮಾಡ್ತಾ ಇಲ್ವಲ್ಲ, ನಾನು ಇಷ್ಟೊಂದ್ಸಲ ಫೋನ್ ಮಾಡಿದ್ರು ಇರ್ಲಿ, ನಾನು ಹೇಗಿದ್ರು ಪಲ್ಲವಿಗೆನೆ ಇನ್ಫಾರ್ಮ್ ಮಾಡಿದ್ದೀನಿ, ಅವಳು ಹೇಗಿದ್ರು ಅಪ್ಡೇಟ್ ಮಾಡ್ತಾಳೆ,
ವೆಯ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಅನಿತಾ ಸುಮ್ಮನೆ ಆಗ್ತಾಳೆ. ಇಲ್ಲಿ ಪಲ್ಲವಿ ರಾಘು ಇರೋ ಕಡೆ ಬಂದು ಅನಿತಾ ಅವಾಗಿಂದ ಫೋನ್ ಮಾಡ್ತಾ ಇದ್ದಾಳಂತೆ, ಯಾಕೆ ರಿಸೀವ್ ಮಾಡ್ತಾ ಇಲ್ಲ, ಏನಾಯ್ತು ಅಂತ ಕೇಳಿದ್ದಕ್ಕೆ ರಾಘುಗೆ ತುಂಬಾನೇ ಕೋಪ ಬರುತ್ತೆ. ನಾನು ಮನುಷ್ಯನೇ, ನನಗೂ ಮನಸ್ಸು ಅನ್ನೋದಿದೆ, ಮನಸ್ಗೂ ಭಾವನೆಗಳು ಅಂತ ಇದೆ. ನಾನು ಹೇಗೆ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ತಾನೆ, ಹಾಗೇನೆ ನೀವ್ಯಾಕೆ ನನ್ನನ್ನು ಅರ್ಥ ಮಾಡ್ಕೊತಾ ಇಲ್ಲ, ಅದನ್ನೇ ಇನ್ನ ಜೀರ್ಣ ಮಾಡ್ಕೊಳಕ್ ಆಗ್ತಾ ಇಲ್ಲ, ಹಾಗೇನೆ ಕಣ್ಮುಂದೆ ಕಾಡ್ತಾ ಇದೆ. ರಾಘು ಕೋಪದಿಂದ ಹೇಳಿದಕ್ಕೆ ಪಲ್ಲವಿ ಸಮಾಧಾನದಿಂದ, ಯಾಕಣ್ಣ ಇಷ್ಟೊಂದು ಕೋಪ ಮಾಡ್ಕೊಂತ ಇದೀಯಾ, ನಾನು ಏನ್ ಹೇಳ್ದೆ ಅಂತ ಇಷ್ಟೊಂದು ಜೋರಾಗಿ ಕೂಗಾಡ್ತಾ ಇದೀಯಾ ನೀನು, ಅವತ್ತು ಈ ತರ ನನ್ ಜೊತೆ ಮಾತಾಡ್ತಾ ಇರ್ಲಿಲ್ಲ, ಇವತ್ತೇನು ಇದು ಹೊಸ ವರ್ತನೆ ಅಂದ್ರೆ ಅಂತ ರಾಘು ಮೇಲೆ ಅನುಮಾನ ಪಡಕ್ ಶುರು ಮಾಡ್ತಾಳೆ ಪಲ್ಲವಿ. ಅದಕ್ಕೆ ರಾಘು, ನೋಡು ಪಲ್ಲವಿ, ನಾನು ಮಾತಾಡಲ್ಲ ಅಂತ ಹೇಳ್ತಾ ಇಲ್ಲ, ಆಗಲ್ಲ, ನಂಗೆ ಸ್ವಲ್ಪ ಟೈಮ್ ಕೊಡು ಅಂತ ನಾನು ಕೇಳ್ತಾ ಇದ್ದೀನಿ. ಅನಿತಂಗ್ ಕಾಲ್ ಮಾಡಿ ಅಣ್ಣ ಸ್ವಲ್ಪ ಬಿಸಿ ಇದ್ದಾನೆ, ಆಮೇಲೆ ಕಾಲ್ ಮಾಡ್ತಾನೆ ಅಂತ ಹೇಳ್ಬಿಡು ಆಯ್ತಾ. ರಾಘು ಹೇಳಿದಕ್ಕೆ ಪಲ್ಲವಿ, ಸರಿ ಆಯ್ತು, ನನ್ಗೂನು ಅರ್ಥ ಆಗುತ್ತೆ, ಆದ್ರೆ ಮರಿಬೇಡ, ಸ್ವಲ್ಪ ಹೊತ್ತು ಬಿಟ್ಟೇನೆ ಕಾಲ್ ಮಾಡು, ವೆಯ್ಟ್ ಮಾಡ್ತಾ ಇರ್ತಾಳೆ ಅಂತ ಹೇಳಿದಕ್ಕೆ ರಾಘು ಹ್ಞೂ ಅಂತ ತಲೆ ಅಲ್ಲಾಡಿಸ್ತಾನೆ. ಪಲ್ಲವಿ ಅಲ್ಲಿಂದ ರಾಘುನ ಮುಖ ನೋಡ್ಕೊಂಡು ಆ ಕಡೆ ಹೋಗ್ತಾಳೆ. ಅವಾಗ ರಾಘುನು ತುಂಬಾ ಕೋಪದಲ್ಲಿರ್ತಾನೆ, ಮತ್ತೆ ಸಮಾಧಾನನು ಮಾಡ್ಕೊಂತಾನೆ, ಇನ್ನೇನು ಮಾಡಕ್ಕಾಗಲ್ಲ ಅಂತ ತನಗೆ ತಾನೇ ಸಮಾಧಾನ ಮಾಡ್ಕೊಂಡು ಈ ಕಡೆ ತಿರ್ಕೊಂತಾನೆ. ಪಲ್ಲವಿ ಅಲ್ಲಿಂದ ಹೊರಡ್ತಾಳೆ. ಝಾನ್ಸಿ ಮನೆ ಒಳಗಡೆ ಬರ್ತಾಳೆ, ಅಲ್ಲಿಗೆ ತುಳಸಿನೂ ಓಡ್ ಬರ್ತಾಳೆ. ಅಯ್ಯೋ ಝಾನ್ಸಿ ಮಗಳೇ, ದೂರದಿಂದ ಬೆಟ್ಟ ನೋಡಿದಾಗ ಅದು ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ, ನಾವು ಅದ್ರ ಹತ್ರ ಹೋಗಿ ನೋಡಿದಾಗ ಅಲ್ಲಿ ಬರೀ ಕಲ್ಲು ಮುಳ್ಳು, ನಿನ್ ಜೀವನನೂ ಅಷ್ಟೇ, ನಾವು ನೀನು ಖುಷಿಯಾಗಿ ಚೆನ್ನಾಗಿದೀಯಾ ಅಂತ ಅನ್ಕೊಂಡ್ವಿ, ಅಲ್ಲಿ ಬರೀ ನೋವು ದುಃಖನೇ ತುಂಬಿಕೊಂಡಿದೀಯಲ್ಲ ಝಾನ್ಸಿ, ಮಗಳು ನೀನು ನನ್ನ ಮಗಳು ಅಂತ ಪರಿಸ್ಥಿತಿನಲ್ಲಿ ಇರ್ತಾಳೆ ಅಂದ್ರೆ ನಾನು ಅದನ್ನ ಯೋಚನೆ ಮಾಡಿರ್ಲಿಲ್ಲಮ್ಮ ಝಾನ್ಸಿ. ದಿನ ನೋವು ಚಿಂತೆ ನಿರಾಸೆಗಳನ್ನ ಇಟ್ಕೊಂಡು ಅಲ್ಲಿ ಇಷ್ಟು ದಿನ ಹೇಗಮ್ಮ ಬದುಕ್ತಾ ಇದ್ದೆ, ಅಲ್ಲಿ ಬಡತನ ಇದ್ರೂನು ಗುಣದಲ್ಲಿ ಶ್ರೀಮಂತಿಕೆ ಇದೆ, ಇಲ್ಲಿ ಅನುಭವಿಸ್ತಿದ್ದ ವೈಭೋಗಕ್ಕಿನ್ನ ಅಲ್ಲಿ ಪ್ರೀತಿ ವಿಶ್ವಾಸದಿಂದ ತುಂಬಾನೇ ಖುಷಿಯಾಗಿದ್ದಾಳೆ ಅಂತ ದಾರಿ ಉದ್ದಕ್ಕೂ ಅಪ್ಪ ಕಾರಲ್ಲಿ ಹೇಳ್ಕೊಂಡ್ ಬಂದ್ರಮ್ಮ. ನಿನ್ನ ಆ ಪರಿಸ್ಥಿತಿನಲ್ಲಿ ನೋಡ್ದಾಗಿಂದಾನು ಮೌನವಾಗ್ಬಿಟ್ಟಿದ್ದಾರೆ. ಒಂದು ಅರಮನೆ, ಆ ಅರಮನೆಯಲ್ಲಿ ನೀನೇ ರಾಣಿ ಅಂತ ಎಲ್ರು ತುಂಬಾನೇ ಸಂತೋಷದಲ್ಲಿದ್ವಿ, ನೋ ಅದು ಒಂದು ಸೆರೆಮನೆ, ನೀನು ಬಂದಿ ಆಗಿರೋ ಕೈದಿ ಅಂತ ಅಪ್ಪನಿಗೆ ತಿಳಿದ್ಮೇಲೆ ತುಂಬಾನೇ ನೊಂದ್ಕೊಂಡಿದ್ದಾರೆ. ನಿನ್ನಂತ ಒಳ್ಳೆ ಮನ್ಸಿರೋ ಅಂತ ಹುಡುಗಿಗೆ ಆಗ್ಬಾರ್ದಿತ್ತು ಝಾನ್ಸಿ ಅಂತ ಹೇಳಿದ್ದಕ್ಕೆ ಪ್ರಣವ್ ಕೂಡ, ನಾನು ನಿಜವಾಗ್ಲೂ ಸಾರಿ ಕೇಳ್ತೀನಿ ಝಾನ್ಸಿ, ನಿನ್ಗೆ ಆ ಥರ ಆಗ್ಬಾರ್ದಿತ್ತು, ಆಗಿದ್ದನ್ನೆಲ್ಲ ನೆನ್ಪು ಮಾಡ್ಕೊಂಡ್ರೆ ನನ್ನ ಮನ್ಸಿಗೆ ತುಂಬಾನೇ ನೋವಾಗ್ತಾ ಇದೆ. ಪ್ರಣವ್ ಹೇಳಿದ್ಮೇಲೆ ಝಾನ್ಸಿ ಆ ಕಡೆ ಈ ಕಡೆ ನೋಡಿ, ಅದು ತಾತ ಎಲ್ಲಿ ಅಂತ ಕೇಳ್ತಾಳೆ. ಅದಕ್ಕೆ ತುಳಸಿ, ಎಲ್ಲ ಆದ್ಮೇಲೆ ಅಪ್ಪ ಅದನ್ನ ಹೇಗ್ ಸಹಿಸ್ಕೊಂತಾರೆ ಹೇಳು, ಇದೆಲ್ಲ ಆದ್ಮೇಲೆ ನಮ್ ಯಾರ ಜೊತೆಗೂ ಮಾತಾಡ್ದಾನೆ ಹೋಗಿ ರೂಮ್ ನಲ್ಲಿ ಸೇರ್ಕೊಂಡಿದ್ದಾರೆ, ಕೂಡ ಓಪನ್ ಮಾಡ್ತಾ ಇಲ್ಲ ಅಂತ ತುಳಸಿ ಝಾನ್ಸಿಗೆ ಹೇಳಿದ್ದಕ್ಕೆ ಝಾನ್ಸಿ ಗಾಬರಿಯಿಂದ ತಾತ ತಾತ ಅಂತ ಓಡೋಗ್ತಾಳೆ. ತುಳಸಿ ಇಲ್ಲಿ ಅಳೋ ತರ ಡ್ರಾಮಾ ಮಾಡ್ಕೊಂಡು ಅಳ್ತಾ ನಿಂತ್ಬಿಡ್ತಾಳೆ. ಝಾನ್ಸಿ ಮಾತ್ರ ತಾತ ಅಂತ ಮೇಲೆ ಓಡೋಗ್ತಾಳೆ. ರಾಘು ಮನೆ ಒಳಗಡೆ ಬರ್ತಾನೆ. ಬರ್ತಿದ್ದಂಗೆನೆ ಅವ್ರ ದೊಡ್ಡಪ್ಪ, ಬಾರಪ್ಪ ರಾಘು, ನಿನ್ಗೇನೆ ಕಾಯ್ತಾ ಇದ್ವಿ ಅಂತ ಹೇಳಿದ ತಕ್ಷಣ ರಾಘು, ಹೇಳಿ ದೊಡ್ಡಪ್ಪ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಅವ್ರ ದೊಡ್ಡಪ್ಪ, ಎಲ್ಲೋ ಹೋಗಿದ್ದೆ, ಯಾಕೋ ಹೀಗಾಗಿದ್ಯಾ, ನಿನ್ ಹೆಂಡತಿ ಮನೆ ಬಿಟ್ಟು ಹೋದ್ಮೇಲೆ ಯಾಕಪ್ಪ ಹೀಗಾಗಿದ್ಯಾ, ಯಾಕೋ ಹೀಗ್ ಮೂಗ ಇಟ್ಕೊಂಡಿದ್ಯಾ ಅಂತ ಅಂದ್ಬಿಟ್ಟು ಹೇಳಿದ್ದಕ್ಕೆ ಅಜ್ಜಿ, ಅಲ್ಲ ಕಣೋ ಗಣಪ, ಯಾಕೋ ಅವ್ನ ಹೆಂಡತಿ ಅಂತ ಹೇಳ್ತೀಯಾ, ಅವ್ನ ಹೆಂಡತಿ ಅಲ್ಲ, ಅದೊಂದು ಮೋಸದ ಮದ್ವೆ, ಬರೀ ಹೆಂಡತಿ ಅಂತ ಅಲ್ಲ, ಮನ್ಸಲ್ಲಿ ಕೂಡ ಹೆಂಡತಿ ಅಂತ ಅವನ್ಗೆ ಇರಬಾರ್ದು ಅಷ್ಟೇ ಅಂತ ಅಜ್ಜಿ ಹೇಳಿದ್ದಕ್ಕೆ ಅವ್ರ ದೊಡ್ಡಪ್ಪ ಅಂದ್ರೆ ರಾಘು ಅವ್ರ ದೊಡ್ಡಪ್ಪ, ಹಾ ಹೌದು, ಝಾನ್ಸಿ ಬಿಟ್ಟು ಹೋದ್ಮೇಲೆ ನಿನ್ಗೆ ಮನಃಶಾಂತಿ ಅನ್ನೋದೇ ಇಲ್ವಂತೆ, ಹೇಗೇಗೋ ಆಡ್ತಾ ಇದೆಯಂತೆ, ಯಾಕೋ ಅಂತ ಕೇಳಿದ್ದಕ್ಕೆ ರಾಘು, ಇಲ್ಲ ದೊಡ್ಡಪ್ಪ, ನಾನು ಯಾವಾಗ ಆ ಥರ ಆಡ್ದೆ ಅಂತ ಅಂದ್ಬಿಟ್ಟು ರಾಘು ಹೇಳ್ತಾನೆ. ಅದಕ್ಕೆ ಪಲ್ಲವಿ, ಇಲ್ಲ ದೊಡ್ಡಪ್ಪ, ಇವನ್ ಮಾತನ್ನ ನಂಬೇಡಿ, ಆ ಝಾನ್ಸಿ ಮೇಲೆ ಪ್ರೀತಿ ಇದೆ ಅಂತ ಅನ್ಸುತ್ತೆ, ಅದಕ್ಕೇನೆ ಅವಳು ಮನೆ ಬಿಟ್ಟು ಹೋದ್ಮೇಲೆ ಹೇಗೇಗೋ ಆಡ್ತಾ ಇದ್ದಾನೆ. ಪಲ್ಲವಿ ಹೇಳಿದ್ದಕ್ಕೆ ರಾಘು, ನಾನು ಯಾವಾಗ ಆ ಥರ ಆಡ್ದೆ ಪಲ್ಲವಿ ಅಂತ ಅಂದ್ಬಿಟ್ಟು ಕೇಳ್ತಾನೆ. ಅದಕ್ಕೆ, ಇಲ್ಲ, ನೀನು ಹೇಗೇಗೋ ಆಡ್ತಾ ಇದೀಯಾ, ಅದ್ ನಿಜ, ನನ್ನ ಮೇಲೇನೆ ವಾಯ್ಸ್ ರೈಸ್ ಮಾಡಿ ಮಾತಾಡ್ದೆ, ನನಗೆ ಮನಃಶಾಂತಿ ಇಲ್ಲ ಹಾಗೆ ಹೀಗೆ ಅಂತ ಎಲ್ಲ ನನ್ನ ಜೊತೆನೆ ರೇಗಾಡ್ದೆ ನೀನು, ಆ ಝಾನ್ಸಿ ಮೇಲೆ ನಿನ್ಗೆ ಪ್ರೀತಿ ಶುರುವಾಗಿದ್ಯಾ, ಅವಳನ್ನ ನೀನು ಹೆಂಡತಿ ಅಂತ ಒಪ್ಕೊಂಡಿದ್ಯಾ. ಪಲ್ಲವಿ ಹೇಳಿದಕ್ಕೆ ರಾಘು, ಯಾಕೆ ಪಲ್ಲವಿ ಏನೇನೋ ಮಾತಾಡ್ತಾ ಇದೀಯಾ ಅಂತ ಕೇಳ್ತಾನೆ. ಅದಕ್ಕೆ ಪಲ್ಲವಿ, ನಾನು ಏನೇನೋ ಮಾತಾಡ್ತಾ ಇಲ್ಲ, ಈಗ ನಡ್ಕೊಂತಾ ಇರೋದು ನೀನು ಯಾವ್ದೋ ಗಳಿಗೆನಲ್ಲಿ ಮದ್ವೆ ಆಗಿದ್ಯಾ, ಅದಕ್ಕೆ ಅರ್ಥ ಇಲ್ಲ ಅಂತ ನಿನ್ಗೂ ಗೊತ್ತು ತಾನೆ, ಅಲ್ಲ ನಾಳೆ ಅವಳು ಮನೆ ಬಿಟ್ಟು ಹೋಗೋಳು ಅಂತ ನಿನಗೆ ಗೊತ್ತಿತ್ತು ತಾನೆ, ಈಗ ಅವಳು ಈ ಮನೆಗೆ ಬಂದಾಗಿಂದನೂ ಅವಳನ್ನ ಹೇಗಾದ್ರೂ ಮಾಡಿ ಮನೆ ಬಿಟ್ಟು ಆಚೆ ಕಳಿಸ್ಬೇಕು ಅಂತ ನಾವೆಲ್ರೂ ಟ್ರೈ ಮಾಡ್ತಾ ಇದೀವಿ ತಾನೆ. ಹೇಳಿದಕ್ಕೆ ಅವ್ರ ದೊಡ್ಡಪ್ಪ, ಅಲ್ಲ ಕಣೋ, ನಾವು ಪಲ್ಲವಿ ಕೊಟ್ಟಿರೋ ಮಾತೇನು, ಹಾಗೇನೆ ಅವ್ರೆಲ್ಲರಿಗೂ ಕೊಟ್ಟಿರೋ ಭರವಸೆ ಏನು,
ಅವ್ರ ಅತ್ತೆ ಮನೆಯಲ್ಲಿ ಯಾವ ರೀತಿ ಶಪಥ ಮಾಡಿ ಬಂದಿದ್ದಾಳೆ ಅಂತ ನೀನು ಗೊತ್ತಿದ್ದೂನು ಈ ತರ ನಡ್ಕೊಂತಾ ಇದೀಯಾ, ಈ ರೀತಿ ಇದೆಯಾ ಅಂತ ಅಂದ್ರೆ ನಾನು ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಿನ್ ತಂಗಿ ನಿನ್ನನ್ನೇ ನಂಬ್ಕೊಂಡು ಗಂಡನ ಮನೆ ಬಿಟ್ಟು ಬಂದಿದ್ದಾಳೆ. ಎಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಗಣ್ಣ ಅಂತ ನಿಂತ್ಕೊಂಡಿದ್ದಾಳೆ. ಆದ್ರೆ ನೀರಲ್ಲೇ ಮುಳುಗ್ಸೋ ತರ ಕಾಣಿಸ್ತಾ ಇದೆಯಲ್ಲೋ ಅಂತ ಅವ್ರ ದೊಡ್ಡಪ್ಪ ಹೇಳಿದಕ್ಕೆ ರಾಘು, ನೀವೆಲ್ಲ ಅನ್ಕೊಂಡಿರೋ ಹಾಗೆ ನನ್ ಮನ್ಸಲ್ಲಿ ಆತರ ಏನು ಇಲ್ಲ, ನನ್ಗೂನು ಪಲ್ಲವಿಯ ಜೀವನದ ಬಗ್ಗೆ ಕನ್ಸರ್ನ್ ಇದೆ. ರಾಘು ಹೇಳಿದ್ದಕ್ಕೆ ಪಲ್ಲವಿ, ನೀನ್ ನನ್ ಮೇಲೆ ಆ ತರ ಕೂಗಾಡ್ದೆ, ನೀನು ಇಷ್ಟು ದಿನಕ್ಕೆ ನನ್ ಮೇಲೆ ಫಸ್ಟ್ ಟೈಮ್ ಆ ತರ ವಾಯ್ಸ್ ರೈಸ್ ಮಾಡಿ ಮಾತಾಡಿದ್ದು, ನೀನ್ ನನ್ ಜೊತೆ ರೂಡ್ ಆಗಿ ಬಿಹೇವ್ ಮಾಡಿದ್ದು. ಆದ್ರೆ ನಿನ್ಗೆ ಆ ಝಾನ್ಸಿ ಮೇಲಿನ ಪ್ರೀತಿ ಹಾಗೆ ಮಾಡಿಸ್ತಾ ಅಣ್ಣ, ಅಣ್ಣ ಏನಾದ್ರೂ ಹೇಳು ಅಂತ ಹೇಳಿದಕ್ಕೆ ಅವ್ರ ದೊಡ್ಡಪ್ಪ, ಹೌದು ಕಣೋ ರಾಘು, ಅವಳ ಮೇಲೆ ಏನಾದ್ರು ನಿನ್ಗೆ ಪ್ರೀತಿ ಗೀತಿ ಭಾವನೆ ಅಂತ ಏನಾದ್ರು ಹುಟ್ಟಿದ್ಯಾ ಅಂತ ಹೇಳ್ತಾನೆ. ಅದಕ್ಕೆ ಪಲ್ಲವಿ, ಅದು ಹೇಗೆ ದೊಡ್ಡಪ್ಪ ಹುಟ್ಟೋಕೆ ಸಾಧ್ಯ, ಇಷ್ಟೆಲ್ಲ ಆದಮೇಲೂ ಅವ್ನಿಗೆ ಹೇಗೆ ಅವಳ ಮೇಲೆ ಭಾವನೆ ಹುಟ್ಟುತ್ತೆ, ಯಾಕೆಂದರೆ ನಾವು ಅವಳನ್ನು ಮನೆ ಕರ್ಕೊಂಡು ಬಂದಾಗಿಂದನೂ ಅವಳನ್ನು ಮನೆಯಿಂದ ಓಡಿಸ್ಬೇಕು ಅಂತಲೇ ತಾನೇ ಇದ್ದಿದ್ದು ಮನಸ್ಸಲ್ಲಿ, ಅದಾದಮೇಲೂ ಅವಳ ಬಗ್ಗೆ ಭಾವನೆಗಳು ಹುಟ್ಟುತ್ತಾ ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಅದಕ್ಕೆ ಅವ್ರ ದೊಡ್ಡಪ್ಪ, ಹೌದು ಕಣೋ ರಾಘು, ಹೇಗೋ ನಿನಗೆ ಅವಳ ಮೇಲೆ ಭಾವನೆಗಳು ಹುಟ್ಟುತ್ತೆ, ಮಾತಾಡೋ ಏನಾದರೂ ಹೇಳೋ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಪಲ್ಲವಿ ಕೂಡ, ಅಣ್ಣ ಏನಾದರೂ ಮಾತಾಡು, ನೀನು ಹೀಗೆ ನಿಂತಿದ್ರೆ ನನ್ನ ತಲೆ ಚಿಟ್ಟಿ ಹಿಡಿಯುತ್ತೆ ಅಂತ ಹೇಳಿದ್ದಕ್ಕೆ ರಾಘು, ಇಲ್ಲ ನನಗೆ ಅವಳ ಬಗ್ಗೆ ಯಾವುದೇ ರೀತಿ ಭಾವನೆಗಳಿಲ್ಲ, ಆ ಥರ ನನ್ನ ಮನಸ್ಸಲ್ಲಿ ಯಾವುದೇ ಕಾರಣಕ್ಕೂ ಭಾವನೆಗಳು ಹುಟ್ಟೋದಿಲ್ಲ, ನನಗೆ ನಿಮ್ಮ ಖುಷಿ ನಿಮ್ಮ ಸಂತೋಷನೇ ಮುಖ್ಯ, ಇದು ಬಿಟ್ಟು ನನಗೆ ಬೇರೆ ಏನೂ ಇಲ್ಲ, ನನಗೆ ಪಲ್ಲವಿ ಬಗ್ಗೆ ಕನ್ಸರ್ನ್ ಇದೆ, ಅವಳ ಜೀವನದ ಬಗ್ಗೆ ಕನ್ಸರ್ನ್ ಇದೆ, ಅದು ಬಿಟ್ಟು ನನ್ನ ಮನಸ್ಸಲ್ಲಿ ಬೇರೆ ಯಾವುದೂ ಇಲ್ಲ, ನನಗೆ ಝಾನ್ಸಿ ಅವ್ರ ಬಗ್ಗೆ ಮನಸ್ಸಲ್ಲಿ ಯಾವುದೇ ರೀತಿ ಭಾವನೆ ಹುಟ್ಟೋದಕ್ಕೆ ಸಾಧ್ಯನೇ ಇಲ್ಲ, ಕುಟುಂಬಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ, ನನ್ನನ್ನು ನಂಬಿ ಅಂತ ಅಂದ್ಬಿಟ್ಟು ರೂಮ್ ಕಡೆ ಕೋಪ ಮಾಡಿಕೊಂಡು ಹೊರಟೋಗ್ತಾನೆ. ಆವಾಗ ಪಲ್ಲವಿ ಮತ್ತು ಮನೆಯವರೆಲ್ಲರೂ ಸಮಾಧಾನ ಆಗ್ತಾರೆ. ಝಾನ್ಸಿ ಅವ್ರ ತಾತನ ರೂಮ್ ಹತ್ರ ಬಂದು ಡೋರ್ನ ಬಡ್ದು, ತಾತ ಪ್ಲೀಸ್ ತಾತ ಡೋರ್ ಓಪನ್ ಮಾಡಿ, ನಾನು ನಿಮ್ಮ ಜೊತೆ ಮಾತಾಡಬೇಕು, ಒಂದೇ ಒಂದು ಅವಕಾಶ ಕೊಡಿ, ನಾನು ನಿಮ್ಮ ಜೊತೆ ಮಾತಾಡಬೇಕು ತಾತ, ಪ್ಲೀಸ್ ಡೋರ್ ಓಪನ್ ಮಾಡಿ ತಾತ, ಪ್ಲೀಸ್ ತಾತ ದಯವಿಟ್ಟು ಡೋರ್ ಓಪನ್ ಮಾಡಿ ತಾತ ಅಂತ ಅಂದ್ಬಿಟ್ಟು ಹೇಳ್ಕೊತಾ ಇರ್ತಾಳೆ. ಆದರೆ ಸಂಪತ್ ಕುಮಾರ್ ಅವರು ಡೋರ್ನ ಓಪನ್ ಮಾಡ್ತಾ ಇರಲ್ಲ. ಆವಾಗ ತುಳಸಿ ಅಲ್ಲಿಗೆ ಬಂದು, ನೀನು ಸಮಾಧಾನ ಮಾಡ್ಕೊ, ನಾನು ಮಾತಾಡ್ತೀನಿ ಅಪ್ಪನ ಹತ್ರ, ನೀನು ಸಮಾಧಾನ ಮಾಡ್ಕೊ ಅಂತ ಹೇಳಿದ್ದೇನೆ, ಅಪ್ಪ ಪ್ಲೀಸ್ ಡೋರ್ ಓಪನ್ ಮಾಡಿ ಅಪ್ಪ, ಅವಳು ಆಲ್ರೆಡಿ ತುಂಬಾ ನೋವು ಸಂಕಟ ಅನುಭವಿಸಿ ಬಂದಿದ್ದಾಳೆ, ನಿಮ್ಮ ಹತ್ರ ಆ ಕಷ್ಟನೆಲ್ಲ ಹೇಳ್ಕೋಬೇಕು ಅಂತ ಬಂದಿದ್ದಾಳೆ, ಪ್ಲೀಸ್ ಅಪ್ಪ ದಯವಿಟ್ಟು ಬಾಗಿಲು ಓಪನ್ ಮಾಡಿ, ಅವಳ ಜೊತೆ ಮಾತಾಡಿ ಅಪ್ಪ ಹೊರಗಡೆ ಬನ್ನಿ ಅಪ್ಪ, ಅವಳ ಹತ್ರ ಒಂದ್ಸಲ ಮಾತಾಡಿ ಅಪ್ಪ, ದಯವಿಟ್ಟು ಬಾಗಿಲು ತೆಗೆದು ಹೊರಗಡೆ ಬನ್ನಿ ಅಪ್ಪ ಪ್ಲೀಸ್ ಅಪ್ಪ. ತುಳಸಿನೂ ಕೇಳ್ಕೊಂಡ್ರು ಸಂಪತ್ ಕುಮಾರ್ ಅವರು ಡೋರ್ನ ಓಪನ್ ಮಾಡೋದಿಲ್ಲ. ಆವಾಗ ಝಾನ್ಸಿನೇ ಮುಂದೆ ಬಂದು, ಪ್ಲೀಸ್ ತಾತ ಡೋರ್ ಓಪನ್ ಮಾಡಿ ತಾತ, ಪ್ಲೀಸ್ ತಾತ ಡೋರ್ ಓಪನ್ ಮಾಡಿ ತಾತ, ನಾನು ನಿಮ್ಮ ಜೊತೆ ಒಂದ್ಸಲ ಮಾತಾಡಬೇಕು ತಾತ, ನೀವು ಬೇರೆ ಯಾವ ಥರ ಶಿಕ್ಷೆನಾದರೂ ಕೊಡಿ ನನಗೆ, ಆದರೆ ಪ್ಲೀಸ್ ನನ್ನ ಜೊತೆ ಮಾತಾಡದೇ ಇರಬೇಡಿ, ಪ್ಲೀಸ್ ಡೋರ್ ಓಪನ್ ಮಾಡಿ ತಾತ ಹೇಳಿ ಕೆಳಗಡೆ ಕುಸ್ತು ಬಿದ್ದುಬಿಡ್ತಾಳೆ ಝಾನ್ಸಿ. ಆವಾಗ ತುಳಸಿ, ಅಪ್ಪ ಪ್ಲೀಸ್ ಅಪ್ಪ ಡೋರ್ ಓಪನ್ ಮಾಡಿ, ಇಲ್ಲಿ ಝಾನ್ಸಿ ತುಂಬಾ ಗಾಬರಿ ಆಗಿದ್ದಾಳೆ ಅಪ್ಪ, ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅಪ್ಪ, ಪ್ಲೀಸ್ ಡೋರ್ ಓಪನ್ ಮಾಡಿ ಅಪ್ಪ. ತುಳಸಿ ಕೇಳ್ಕೊತಾಳೆ. ಆವಾಗ್ಲೂ ಸಂಪತ್ ಕುಮಾರ್ ಅವರು ಡೋರ್ನ ಓಪನ್ ಮಾಡೋದಿಲ್ಲ. ಆವಾಗ ಝಾನ್ಸಿನೇ, ಪ್ಲೀಸ್ ತಾತ ಡೋರ್ ಓಪನ್ ಮಾಡಿ ತಾತ, ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳಿದ್ಮೇಲೆ ಸಂಪತ್ ಅವರು ಬಂದು ಡೋರ್ನ ಓಪನ್ ಮಾಡ್ತಾರೆ. ಝಾನ್ಸಿ ರೂಮ್ ಒಳಗಡೆ ಹೋಗ್ತಾ ಇರ್ತಾಳೆ, ಹಿಂದೆ ತುಳಸಿನೂ ಹೋಗ್ತಾ ಇರ್ತಾಳೆ. ಅದಕ್ಕೋಸ್ಕರ ಝಾನ್ಸಿ ತುಳಸಿಗೆ, ಅತ್ತೆ ಇಫ್ ಯು ಡೋಂಟ್ ಮೈಂಡ್, ನಾನು ತಾತನ ಜೊತೆ ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡಬೇಕು, ದಯವಿಟ್ಟು ನೀವು ರೂಮ್ ಒಳಗಡೆ ಬರಬೇಡಿ ಅಂತ ಹೇಳಿದ್ದಕ್ಕೆ ತುಳಸಿ, ಆಯಿತು ಮಗಳೇ ನೀನು ಹೋಗಿ ಮಾತಾಡು, ನಾನು ಒಳಗಡೆ ಬರಲ್ಲ ಅಂತ ಹೇಳ್ತಾಳೆ. ಒಳಗಡೆ ಝಾನ್ಸಿ ಹೋಗಿ ಸಂಪತ್ ಅವರ ಜೊತೆ ಮಾತಾಡ್ತಾಳೆ. ಇತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಂಚಿಕೆಯಲ್ಲಿ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.